ಸವಿ, ಯಾಕ್ಲೆ ಇಲ್ಲಿ ಬಂದು ನಿಂತ್ಕೊಂಡಿ? ಊಟ ಮಾಡಂದ್ರೆ ಊಟ ಮಾಡಲಿಲ್ಲ, ಏನಿಲ್ಲ. ನನಗೆ ಹಸು ಇಲ್ಲ, ದಯವಿಟ್ಟು ಯಾರು ಒತ್ತಾಯ ಮಾಡಕ್ಕೆ ಹೋಗ್ಬೇಡ್ರಿ. ಊಟಕ್ಕೆ ನನ್ನ ಕರೆಯಕ್ಕೆ ಬಂದಿದ್ರೆ ದಯವಿಟ್ಟು ಇಲ್ಲಿಂದ ಹೋಗ್ಬಿಡ್ರಿ. ಒಂದು ಸ್ವಲ್ಪ ನನಗೆ ಒಬ್ಬಕ್ಕೆ ಇರಾಕ್ ಬಿಟ್ಬಿಡ್ರಿ. ಯಾಕೆ ಸವಿ, ಏನಾತ ನಿನಗೊಮ್ಮಿಂದ ಒಮ್ಮಿಗೆ? ಯಾಕೆ ಏನಾತ? ಮನ್ಯಾಗ ಏನು ನಡೆದೈತಿ ಏನಿಲ್ಲ ಅನ್ನೋದೊಂದು ಸ್ವಲ್ಪ ಗೊತ್ತೈತಿಲ್ಲ ನಿಮ್ಗೆ? ಎಲ್ಲ ಗೊತ್ತಿದ್ದು ಮತ್ತೆ ಯಾಕೆ ಏನಂತ ಕೇಳಿದ್ರೆ ಮತ್ತೆ ಇಡೀ ಇಷ್ಟು ಹೇಳ್ಕೊಂತ ಕೂತ್ಕೊಳ್ಳೇನು ನಾನು? ಸವಿ, ಮನ್ಯಾಗ ಏನೇನಾಗೈತೆ ಅನ್ನೋದು ಗೊತ್ತೈತಿ. ಆದರೆ ಏನು ಮಾಡೋದು? ಮನೇನ ಹಿರಿಯರ ಸುಮ್ಮನೆ ಇರೋದ್ನಾಗ ನಾವರ ಏನು ಮಾಡೋಕ್ಕಾಕೈತಿ ಹೇಳು? ಅದು ಅಲ್ಲದೆ ಈಗ ಮಾವರ ಸುಮ್ಮನೆ ಅದಾರಂತಂದಮೇಲೆ ನಾವು ಮುಂದುವರಿಯೋಕ್ಕಾಗತ್ತಾ? ನೀನು ಸುಮ್ಮನೆ ಇರಲ್ಲ ಲಲಿತಾ. ಎಲ್ಲದಕ್ಕೂ ನೀನು ಏನಾದ್ರೂ ಹೋಗ್ಲಿ ಬಿಡು, ಏನಾದ್ರೂ ಇರಲಿ ಬಿಡು ಅಂತ ಅನ್ಕೊಂತ ಸುಮ್ಮನೆ ಇದ್ದಿದ್ದಕ್ಕೆ ಇವತ್ತು ಈ ಥರ ಆಗಿರೋದು. ಅಲ್ರಿ ನಿಮ್ಮಿಬ್ರಿಗರ ಅಲ್ರಿ ಮಾವರ, ನಿಮಗೂ ಗೊತ್ತಾಗಲ್ಲೇನು ಕವಿತಾ ಏನೇನು ಮಾಡಾಳ ಏನೇನಿಲ್ಲ ಅಂತಂದ್ರೆ? ಇಷ್ಟೆಲ್ಲ ಆದ್ರೂ ಅತ್ತೆಯರಾಕಿನ ಮತ್ತೆ ಮನ್ಯಾಗ ಇಟ್ಕೊಳಕ್ಕೆ ಒಪ್ಕೊಂಡಾರ. ಒಂದು ವೇಳೆ ಕವಿತಾ ಏನು ಮಾಡಾಳಲ್ಲ ಕೆಲಸನ, ಅದೇ ಕೆಲಸನ ನಾನಾಗಲಿ ಲಲಿತಾ ಆಗಲಿ ಮಾಡಿದಿದ್ರೆ ನಮ್ಮ ಈ ಮನ್ಯಾಗ ಇಟ್ಕೋತಿದ್ರನ್ನ ಒಂದು ಕ್ಷಣ ಇಟ್ಕೊಂತಿಲ್ಲಾಗಿದ್ರು. ಈ ಮನ್ಯಾಗ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ. ಇದು ಸರಿ ಅನ್ಸುತ್ತಾನೆ ನಿಮ್ಗೆ? ಇದನ್ನು ಕೇಳಕ್ಕೆ ಬರಲ್ಲ ನಮ್ಮ ಮನ್ಯಾಗ? ಸವಿ, ಸದ್ಯಕ್ಕೀಗ ಗೌರಿ ಮದುವೆ ಆಗೋ ತನಕ ಸುಮ್ಮನೆ ಇರೋ ಅಂತ ಹೇಳಾರಿಲ್ಲ ಅಪ್ಪ. ಸದ್ಯಕ್ಕೆ ಸುಮ್ಮನೆ ಇದ್ಬಿಡು. ಗೌರಿ ಮದುವೆ ಆಗೋ ತನಕ ಗೌರಿ ಮದುವೆ ಆಗೋ ತನಕ ಒಂದು ವೇಳೆ ಈ ವಿಷಯ ಗೌರಿ ಮದುವೆ ಏನು ಹಾಕಲ್ಲ, ಆ ಹುಡುಗನ ಮನೆಯವ್ರಿಗೆ ಏನಾರು ಗೊತ್ತಾತಂದ್ರೆ ಅವ್ರು ಬಂದು ಪ್ರಶ್ನೆ ಕೇಳಿದ್ರಂದ್ರೆ ಏನಂತ ಉತ್ತರ ಕೊಡ್ತೀರಿ ನೀವು ಮತ್ತು ಮನೆಯವ್ರೆಲ್ಲರೂ? ನೋಡವ ಸವಿತಾ, ಅದನ್ನೆಲ್ಲ ಹಿರಿಯರು ನೋಡ್ಕೋತಾರ. ಈಗ ಸುಮ್ಮನೆ ಇದ್ಬಿಡು. ಯಾಕಂದ್ರೆ ಎಲ್ಲ ಗೊತ್ತಿದ್ದು ರಾಜುನ ಸುಮ್ಮನೆ ಅದಾನಂತ ಅಂದಮೇಲೆ ಇನ್ನು ನಾವೆಲ್ಲರೂ ಏನು ಮಾಡೋಕ್ಕಾಗುತ್ತೆ? ನೀನೇ ಹೇಳು. ಕಟ್ಕೊಂಡಿರೋ ಗಂಡಗ ಏನು ಸಮಸ್ಯೆ ಇಲ್ಲ ಅಂತ ಅಂದಮೇಲೆ ಇನ್ನು ನಮಗೇನು? ಹೌದಿಲ್ಲ? ಎಲ್ಲದಕ್ಕೂ ಅದಕ್ಕೆ ಸುಮ್ಮನೆ ಇರು, ಇದಕ್ಕೆ ಸುಮ್ಮನೆ ಇರು, ಬರೀ ಇದಾಯ್ತು ನಿಮ್ಮದು. ಯಾವುದಕ್ಕೂ ತಿರುಗಿಸಿ ಮಾತಾಡೋಂಗಿಲ್ಲ, ಯಾವುದಕ್ಕೂ ತಿರುಗಿಸಿ ಪ್ರಶ್ನೆ ಕೇಳೋಂಗಿಲ್ಲ. ಎಲ್ಲದಕ್ಕೂ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು, ಬರೀ ಇದಾಯ್ತು ನಿಮ್ಮ ಬಾಯಿಂದ. ಇದನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ, ನನ್ನ ಜೊತೆ ಯಾರೂ ಮಾತಾಡಕ್ಕೆ ಹೋಗ್ಬೇಡ್ರಿ. ಕೃಷ್ಣ, ಯಾಕೋ ಸವಿತಾ ಭಾಳ ಸಿಟ್ನಾಗಿದ್ದಂಗೆ ಅದಾಳ. ಈಗ ಸದ್ಯಕ್ಕೆ ನಾವು ಅಕ್ಕಿ ಜೊತೆ ಮಾತಾಡೋದು ಬೇಡ. ನೋಡು, ನೀನು ಒಂದೆರಡು ನಿಮಿಷ ಮಾತಾಡಿ ಸಮಾಧಾನ ಮಾಡಿ ಕರ್ಕೊಂಡು ಬಾ, ಸರಿನಾ? ಸರಿ ಅಣ್ಣ. ಅದಕ್ಕಿಮ್ಮ ನೀವು ಹೋಗಿ ಮಲ್ಕೋರಿ, ಟೈಮ್ ಆಯ್ತು. ನಾ ಆಕೆ ಜೊತೆ ಮಾತಾಡಿ ಆಕಿನ ಕರ್ಕೊಂಡು ಬರ್ತೀನಂತ. ಸರಿನಪ್ಪ. ಒಂದು ಸ್ವಲ್ಪ ನೀನು ಚಂದನ ತಂಗೆ ತಿಳಿಸಿ ಹೇಳ, ಆಕೆಗೆ ಜಾಸ್ತಿ ಚಿಂತೆ ಮಾಡಬೇಡ ಅಂತ ಹೇಳು. ರಮಸಿ ಕರ್ಕೊಂಬಂದ್ಬಿಡು. ಸರಿ ಆಯ್ತು ಅದಕ್ಕಿಮ್ಮ, ನೀವು ಹೋಗ್ರಿ. ಸವಿ, ಒಂದು ನಿಮಿಷ ನನ್ನ ಮಾತು ಕೇಳಲಿ. ನಾನು ಯಾರ ಮಾತನ್ನು ಕೇಳಲ್ಲ, ನನಗೆ ಯಾರು ಏನೋ ಉಪದೇಶ ಮಾಡೋಕ್ಕೂ ಬರಬೇಡ್ರಿ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡ್ರಿ, ಸಾಕು. ಒಂದು ನಿಮಿಷ ನನ್ನ ಮಾತು ಕೇಳಲಿ. ಈ ಕಡೆ ಹೊಳ್ಳಿಲಿ. ಏನ್ರಿ, ಏನು ಹೇಳಕ್ಕೆ ಬಂದಿರಿ ನೀವು? ನೋಡ್ಲಿ ಸವಿ, ಈಗ ಸದ್ಯಕ್ಕೆ ಮನ್ಯಾಗ ವಾತಾವರಣ ಸರಿ ಇಲ್ಲ. ಅಪ್ಪಗೂ ಮನ್ಸಿಗೆ ನೋವಾಗೈತಿ, ಅಮ್ಮಗೂ ಮನ್ಸಿಗೆ ನೋವಾಗೈತಿ. ನೋಡಿದಿಲ್ಲ ಯಾವತ್ತಿಲ್ಲ ಇದ್ದು ಅವ್ವನೂ ಯಾಕೋ ತಲೆ ಕೆಡಿಸ್ಕೊಟ್ಟು ಆಕಿನೂ ಒಂದು ಕಡೆ ಮೂಲ್ಯಾಗ ಕೂತ್ಕೊಂಡಾಳ. ಹಿಂಗಿದ್ದ ಮೇಲೆ ಇವಾಗ ಸದ್ಯಕ್ಕೆ ನಾವು ಸುಮ್ಮನೆ ಇರೋದು ಒಳ್ಳೇದಲ್ಲ. ಈ ಥರ ನೀನು ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡೆ ಅಂದ್ರೆ ಯಾರಿಗೆ ಹೇಳ್ಬೇಕು, ಯಾರಿಗೆ ಕೇಳ್ಬೇಕು? ನೀನೇ ಯೋಚನೆ ಮಾಡು. ಹಂಗಂತ ಮನ್ಯಾಗ ಏನಾದ್ರೂ ಎಲ್ಲದಕ್ಕೂ ಸುಮ್ಮನೆ ಇದ್ಬಿಡು ಅಂತಾನ ಅಂತೀರ ನೀವು? ನೋಡು ಸವಿ, ಸಮಸ್ಯೆ ಆಗಿರೋದು ಕವಿತನಿಂದ, ಸಮಸ್ಯೆ ಆಗಿರೋದು ರಾಜುಗ. ಆದ್ರೆ ರಾಜುನ ಸುಮ್ಮನೆ ಅದಾನಲ್ಲ. ನಿಜ ಹೇಳ್ಬೇಕಂದ್ರೆ ಈಗ ನೀನೇನು ಸಿಟ್ಟು ಮಾಡ್ಕೊಂಡಿಲ್ಲ, ಈ ಸಿಟ್ಟನ್ನು ಮಾಡ್ಕೋಬೇಕಾಗಿರೋದು ಯಾರು? ರಾಜು. ಆದರೆ ರಾಜುಗ ಏನು ಸಮಸ್ಯೆ ಇಲ್ಲಲ್ಲ, ಅವನ ಹೊಂದ್ಕೊಂಡು ಹೊಂಟಾನಲ್ಲ. ಬಿಟ್ಟು ಬಿಡು, ನಿನಗೆ ಎದಕ್ಕೆ ಬೇಕು? ಅದು ಅವರಿಬ್ರು ಜೀವನ, ಗಂಡ ಹೆಂಡತಿ ಜೀವನ ಅಂದಮೇಲೆ ಅಲ್ಲಿಗೆ ಬಿಟ್ಬಿಡು. ಅದರಿಂದ ಮನ್ಯಾಗ ಯಾರಿಗಾರ ಸಮಸ್ಯೆ ಆತಂದ್ರೆ ಅವಾಗ ನೀ ಮಾತಾಡು. ಸುಮ್ಮನೆ ಯಾಕೆ ಎಲ್ಲರ ಮುಂದೆ ನೀನು ಇಷ್ಟದಾಗ ಕುಕ್ಕಿದಿ? ಇವಾಗ ಸದ್ಯಕ್ಕೆ ಸುಮ್ಮನೆ ಇದ್ಬಿಡು. ರೀ, ಆ ಕವಿತಾ ನೀವು ಅನ್ಕೊಂಡಷ್ಟು ಹಗರಿಲ್ರಿ. ಆಕೆ ಭಾಳ ಅಂದ್ರೆ ಭಾಳ ಕ್ರಿಮಿನಲ್ ಅದಾಳ. ಆಕೆ ಈ ಮನ್ಯಾಗ ಯಾರಿಗೂ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ. ಹೇಳೋದನ್ನ ಅರ್ಥ ಮಾಡ್ಕೊರಿ. ಆಕೆ ಈ ಮನೆಯಿಂದ ಹೊರಗಡೆ ದಾಟೋವರೆಗೂ ಈ ಮನ್ಯಾಗ ಯಾರಿಗೂ ನೆಮ್ಮದಿನೇ ಇಲ್ಲ, ಗೊತ್ತಾ? ನೋಡ್ ಸವಿ, ಅಪ್ಪಗ ನಾವು ಅಷ್ಟರು ಕೂಡಿರೋದ ಇಷ್ಟ. ಈಗ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಮತ್ತು ಅಪ್ಪನ ಮನಸ್ಸಿಗೂ ನೋವಾಗುತ್ತೆ. ಅದು ಅಲ್ಲದೆ ಇವತ್ತು ಅಪ್ಪನ ಹೊರಗಡೆ ಹಾಕೊಂಡಿದ್ದ, ಆದ್ರೆ ಅವ್ವ ತಡದ್ಲು. ಏನು ಮಾಡೋದು ಇವಾಗ? ಸದ್ಯಕ್ಕೆ ಇವಾಗ ಅವ್ರು ಮನೆಯಾಗಿರೋ ಇರ್ತಾರಲ್ಲ, ಇರಲಿ ಬಿಡತ್ತಾಗ. ನೀನು ಅವ್ರ ಬಗ್ಗೆ ಎದಕ್ಕೆ ತಲೆ ಕೆಡ್ಸ್ಕೊಂಡು? ನಿನ್ನ ಜೀವನದ ಬಗ್ಗೆ ನೀ ತಲೆ ಕೆಡ್ಸ್ಕೊ. ನೀ ಮುಂದೆ ಏನು ಮಾಡಬೇಕು ಏನಿಲ್ಲ, ನಿಮ್ಮದು ಬಟ್ಟೆದು ಬಿಸ್ನೆಸ್ ಹೆಂಗೆ ಮುಂದುವರಿಸ್ಬೇಕು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊರಿ. ಇದನ್ನೆಲ್ಲ ಬಿಟ್ಟುಬಿಡು ನೀನು. ಆಯ್ತು, ಇನ್ಮೇಲೆ ನಾನು ನನಗೆಷ್ಟು ಬೇಕು ಅಷ್ಟನ್ನು ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ, ಆಯಿತಾ? ನೀವು ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಅಷ್ಟೆ. ಆದ್ರೆ ಒಂದು ಮಾತು ನೆನ್ಪಿಟ್ಕೋರಿ, ಆ ಕವಿತನಿಂದ ನನಗೇನಾರು ಸಮಸ್ಯೆ ಆಯಿತು, ಇಲ್ಲ ಮನೆಯವ್ರಿಗೆ ಏನಾರು ಸಮಸ್ಯೆ ಆತಂದ್ರೆ ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ, ನೆನಪಿರಲಿ. ನೀನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಿದ್ದಿ, ಆದರೆ ಏನು ಮಾಡೋದು? ನಿನ್ನ ಒಳ್ಳೆತನ ಮನೆಯಾಗಿರೋರು ಎಲ್ರಿಗೂ ಅರ್ಥ ಆಗ್ತಾ ಇಲ್ಲಲ್ಲ. ಅಮ್ಮರ ಹೆಂಗದಿರಿ? ಆರಾಮದಿರಾ?
ಏನು ಆರಾಮ ಏನು ಹೆಂಗ ಒಟ್ನಲ್ಲಿ ಅದೇನು ನೋಡವ. ಸವಿತಾ, ನೀನು ಯಾಕವ ರಾತ್ರಿ ಏನು ಊಟನ ಮಾಡಿಲ್ಲ, ಹಂಗೆ ಮಕ್ಕೊಂಬಿಟ್ಟು? ಇರಲಿ ಬಿಡ್ರಿ ಮರ, ಮನ್ಯಾಗ ನಿನ್ನೆ ಮಧ್ಯಾಹ್ನ ಹೊಟ್ಟೆ ತುಂಬಿತ್ತು, ಹಾಗಾಗಿ ರಾತ್ರಿ ಏನು ಹಸು ಆಗಲಿಲ್ಲ. ಅದೆಲ್ಲ ಬಿಡ್ರಿ, ನೀವು ಆರಾಮದಿರಿಲ್ಲ, ನೀವು ಜಾಸ್ತಿ ತಲೆ ಏನು ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ರಾಜು, ರಾಜು, ಹೇಳು ಕವಿತಾ. ರಾಜು, ಎ ಸಿ ಫಿಟ್ ಮಾಡೋನು ಬಂದಿದ್ದಾನ ಅಥವಾ ಇನ್ನೂ ಲೇಟ್ ಆಗುತ್ತಂತ? ಬಂದಿದ್ದಾನೆ ಕವಿತಾ, ಹೊರಗಡೆ ಇದ್ದಾನೆ. ಅವನ ಹತ್ರನೇ ಮಾತಾಡ್ತಾ ಇದ್ದೆ ಇವಾಗ, ಅಷ್ಟರಲ್ಲಿ ನೀ ಕರೆದೆ ನೋಡು. ಗುಡ್ ಮಾರ್ನಿಂಗ್ ಮ್ಯಾಮ್. ಹಾಂ, ಗುಡ್ ಮಾರ್ನಿಂಗ್. ಅಂದಾಗೆ ನಿಮ್ಮ ಹೆಸರೇನು? ಮೇಡಮರ, ನನ್ನ ಹೆಸರು ಗಿರಿರಾಜ್ ಅಂತ ರೀ. ಸರಿ ಗಿರಿರಾಜ್ ಅವರೇ, ನಾವು ಅಂದಾಗೆ ಎ ಸಿನ ಆರ್ಡ್ರ್ ಮಾಡಿದ್ವಲ್ಲ, ಅದೆಲ್ಲ ಬಂದಿದೆನಾ? ಸೊ ಇವತ್ತು ಫಿಟ್ ಮಾಡ್ತೀರಾ ನೀವು? ಯಾ ಶೋರ್ ಮ್ಯಾಮ್, ಇವತ್ತು ಫಿಟ್ ಮಾಡ್ತೀವಿ, ಅದಕ್ಕಂತಾನೆ ಬಂದಿದ್ದೀವಿ. ನೀವು ಫಸ್ಟ್ ಬಂದು ಎಲ್ಲಿ ಫಿಟ್ ಮಾಡಬೇಕು ಏನು ಅಂತ ನಮಗೆ ರೂಮಲ್ಲಿ ತೋರಿಸಿದ್ರೆ ಅದನ್ನ ಎ ಸಿಗೆ ಏನೇನು ಬೇಕು ಅದನ್ನೆಲ್ಲ ಫಿಟ್ ಮಾಡಿ ಆಮೇಲೆ ಎ ಸಿ ತೊಗೊಂಡು ಬಂದು ಕುಂದಿರ್ಸ್ತೀವಿ ರೀ. ಹಾಂ, ಹಾಗೆ ನಾನು ನಿಮ್ಮ ಆಫೀಸಲ್ಲಿ ಹೇಳಿದ್ದೆ, ನಮ್ಮ ರೂಮಿಂದ ಒಂದು ಸ್ವಲ್ಪ ಪ್ಯಾಟರ್ನ್ ಎಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು. ಹಳೆ ಬೆಡ್ರೂಮ್ ಆಗಿದೆ ಅದು, ಅದಕ್ಕೊಂದು ಸ್ವಲ್ಪ ಟ್ರೆಂಡಿಂಗಾಗಿ ಮಾಡಬೇಕಾಗಿತ್ತು. ಅದಕ್ಕೆ ಹೇಳಿದ್ದೆ. ನಿಮ್ಮ ಆಫೀಸಲ್ಲಿ ನಿಮ್ಮ ಮ್ಯಾಮು ಸರ್ ಒಬ್ಬರನ್ನು ಕಳಿಸ್ತೀನಿ ಅಂತ ಅಂದಿದ್ರು. ಸೊ ಅವರು ಬಂದಿದ್ದಾರಾ? ನಾನಾ ರೀ ಮೇಡಮರ, ನನ್ನ ಹತ್ರ ಒಂದಿಷ್ಟು ಪ್ಯಾಟರ್ನ್ ಅದಾವೆ ರೀ, ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ನಿಮಗೆ ಯಾವುದು ಲೈಕ್ ಆಗುತ್ತಾ ಆ ಥರನ ನಿಮ್ಮ ಬೆಡ್ರೂಮನ್ನು ನಾನು ಸೆಟ್ ಮಾಡಿಕೊಟ್ಟು ಹೋಗ್ತೀನಿ. ಕವಿತಾ, ಡೋಂಟ್ ವರಿ, ನಾನು ಎಲ್ಲನೂ ಮಾತಾಡಿದ್ದೀನಿ, ಅವರೆಲ್ಲ ಸೆಟ್ಲ್ ಮಾಡ್ತೀನಿ ಅಂತಂದಿದ್ದಾರೆ. ಇವತ್ತು ನೀನೇ ಒಂದು ಸ್ವಲ್ಪ ಮುಂದೆ ನಿಂತ್ಕೊಂಡು ಎಲ್ಲನೂ ಸೆಟಲ್ ಮಾಡಿಸ್ಬಿಡು, ಎಲ್ಲ ಅವರು ಸೆಟ್ ಮಾಡಿಕೊಟ್ಟ ಹೋಗ್ತಾರೆ. ಸರಿ ರಾಜು. ಹಾಗೆ ನಾನು ಟಿ ವಿ ಕೂಡ ಹೇಳಿದ್ದೆ, ನೀವು ಹೇಳಿದ್ರಾ ರಾಜು ಅವರೇ? ಹಾಂ ಕವಿತಾ, ಟಿ ವಿ ಎ ಸಿ ಎರಡೂ ಫಿಟ್ ಮಾಡ್ತಾರೆ. ಹಾಗೆ ನಿಮಗೆ ಯಾವ ಪ್ಯಾಟರ್ನ್ ಇಷ್ಟ ಆಗುತ್ತೆ ಬೆಡ್ರೂಮಿಂದು ಆ ಥರ ಸೆಟ್ ಮಾಡ್ಕೊ, ಓಕೆನಾ? ಸರಿ ಆಯಿತು. ಹಾಗಾದರೆ ಗಿರಿರಾಜ್ ಅವರೇ ಬರ್ರಿ. ರಾಜು ಅವರೇ ನೀವು ಬರ್ರಿ ಒಂದು ಸ್ವಲ್ಪ, ಅಂದರೆ ಅಲ್ಲೇ ಕೂತ್ಕೊಂಡು ಸೆಲೆಕ್ಟ್ ಮಾಡೋಣ ನಮ್ಮ ಬೆಡ್ರೂಮು ಯಾವ ಥರ ಬೇಕು ಅಂತ ಅನ್ನೋದನ್ನು, ಸರಿನಾ? ಹಾಂ ಸರಿ ಆಯಿತು. ಕಾಟ ಬೆಡ್ ಇದೆ ಅಲ್ಲ, ಅದನ್ನು ನೋಡು, ನಿನಗೆ ಲೈಕ್ ಆದರೆ ಇರಲಿ, ಇಲ್ಲಾಂದರೆ ಅದನ್ನು ಚೇಂಜ್ ಮಾಡಿಸಿದ್ರಾಯ್ತು. ಸರಿ ಆಯಿತು. ಅಕಸ್ಮಾತ್ ನಮಗೆ ಕಾಟ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ನೀವು ಕಾಟನ್ನು ತಂದು ಕೊಡ್ತೀರಾ ಇವತ್ತೇ? ಅಯ್ಯೋ ಮೇಡಮರ, ನೀವೇನೂ ತಲೆ ಕೆಡಿಸ್ಕೊಬೇಡ್ರಿ. 4-5 ಪ್ಯಾಟರ್ನ್ ಅದಾವೆ ರೀ, ಅದರಲ್ಲಿ ವಿತ್ ಕಾಟ್ ಎಲ್ಲನೂ ಇದೆ. ನೀವು ಯಾವುದು ಬೇಕು ಅಂತ ಅಂತೀರಿ 1 ಅವರಲ್ಲಿ ಇಲ್ಲಿರುತ್ತೆ ರೀ. 2 ಅವರ್ಸಲ್ಲಿ ನಿಮ್ದು ಇಡೀ ಬೆಡ್ರೂಮನ್ನೇ ನಾವು ರೆಡಿ ಮಾಡಿಕೊಡ್ತೀವಿ. ನೀವೇನೂ ತಲೆ ಕೆಡಿಸ್ಕೊಬೇಡ್ರಿ ಮೇಡಮರ. ಹೌದಾ? ಸರಿ ಆಯಿತು, ಬರ್ರಿ ಹಾಗಾದರೆ. ನೋಡಿದ್ರೇನ್ರ ಮರ, ಎಷ್ಟು ಸೊಕ್ಕೈತಕಿಗೆ ಒಂದು ಚೂರರ ಆಕಿ ಮನಸ್ನಾಗ ನಾನು ತಪ್ಪು ಮಾಡೀನಿ ಅನ್ನೋದೈತನ ನೋಡ್ರಿ. ನಾನು ಅದನ್ನ ಯೋಚನೆ ಮಾಡಕುಂತೀನಿ ನೋಡ್ರಿ ಸವಿ. ಅಲ್ಲ, ಈಕೆ ಇವತ್ತೆದ್ದು ಯಾರಿಗೂ ಮುಖಾನ ತೋರ್ಸಂಗಿಲ್ಲ ಬಿಡೋ ಈಕೆ ಅಂತ ನಾನು ಅನ್ಕೊಂಡ್ರ, ಶಿಸ್ತು ರೆಡಿಯಾಗಿ ಬಂದಕ್ಕೆ ರೂಮಿಂದೆಲ್ಲ ಚೇಂಜ್ ಮಾಡ್ಕೊಳಕ್ ಕುಂತಾಳಲ್ಲ, ಎಷ್ಟರ ಇದ್ದಾಳ ಈಕೆ ಅಂತೀನಿ. ಅಲ್ಲ ರೀ ಅಮ್ಮರ, ಮದುವೆ ಆದಮೇಲೆ ನಾವು ಟ್ರಿಪ್ಪಿಗೆ ಹೋಗೋ ಮುಂದೆ ಚುಡಿದಾರ ಹಾಕೊಂಡ್ರೆ ಅತ್ತಿಯವರು ನಮ್ಗೆ ಇಲ್ಲಿ ನಮ್ಮ ಮನೆಗೆ ಚುಡಿದಾರೆಲ್ಲ ಹಾಕೋಬಾರ್ದು, ಆ ಥರ ಡ್ರೆಸ್ ಹಾಕೋಬಾರ್ದು, ನೀವು ಬರೀ ಸೀರೆನ ಉಟ್ಕೋಬೇಕಂತ ಅಂದಿದ್ರು. ಇವಾಗ ಆಕಿ ಮನೆಯಾಗಿದ್ದನ ಆ ಥರ ಮಾಡ್ರನ್ ಡ್ರೆಸ್ ಎಲ್ಲ ಹಾಕೋತಾಳೆ. ಇದು ಸರಿ ಅನ್ಸುತ್ತನ್ರಿ ಅಮ್ಮರ? ನಮಗೊಂದು ನ್ಯಾಯ, ಆಕಿಗೊಂದು ನ್ಯಾಯ ಅನ್ರಿ? ಹೌದ್ರಿ ಅಮ್ಮರ, ಇದು ನನಗೆ ಸರಿ ಅನ್ಸವಲ್ರಿ. ಅಲ್ಲ ರೀ ಅಮ್ಮರ, ನಾವು ನಮಗೂ ಆ ಥರ ಡ್ರೆಸ್ ಈ ಥರ ಡ್ರೆಸ್ ಹಾಕೋಬೇಕು, ಚೂಡಿದಾರ ಹಾಕೋಬೇಕು, ಲಾಂಗ್ ಫ್ರಾಕ್ ಹಾಕೋಬೇಕು, ಈ ಥರ ಎಲ್ಲ ನಮಗೂ ಆಸೆ ಇರ್ತೈತೆ ರೀ. ನಾವೇ ಹೊಲಿತೀವಿ ಬಟ್ಟೆನ, ನಮಗೂ ಹಾಕೊಳ್ಳೋ ಆಸೆ ಇರ್ತೈತಿ ಇಲ್ರಿ. ನಾವು ಹಾಕೋತೀವಿ ಅಂತ ಅಂದ್ರೆ ಮನ್ಯಾಗ ಬೇಡ, ಅದು ಬೇಡ, ಇದು ಬೇಡ ಅಂತ ಅಂತಾರೆ ಅತ್ತೆಯರು. ಇವಾಗ ಆಕಿ ಮಾತ್ರ ಎಲ್ಲ ಥರ ಡ್ರೆಸ್ ಹಾಕೋಬೋದನ್ರಿ? ನೋಡ್ರವ ಸವಿತಾ, ಲಲಿತಾ, ನಿಮಗೆ ಯಾವ ಥರ ಡ್ರೆಸ್ ಹಾಕೋಬೇಕಂತ ಅನಿಸ್ತೈತಿ ಆ ಥರ ಡ್ರೆಸ್ ಹಾಕೋರಿ. ನಿಮ್ಮ ಮತ್ತೆ ಏನಾರ ಹೆಚ್ಚು ಕಮ್ಮಿ ಮಾತಾಡಿಲ್ಲಂದ್ರೆ ನನ್ನ ಹತ್ರ ಹೇಳ್ರಿ, ನಾನು ಸರಿಯಾಗಿ ಹರೆ ಬಡಿತೀನಂತ, ಆಯಿತಾ? ಇನ್ಮೇಲೆ ನಿಮಗೆ ಹೆಂಗೆ ಇಷ್ಟ ಅನ್ಸುತ್ತಾ ಆ ಥರ ಡ್ರೆಸ್ ಹಾಕೋರಿ, ಸರಿನಾ? ನೀವು ಯಾಕೆ 3 ಹೊತ್ತು ಇದೇ ಸೀರೆಯಾಗ ಇರ್ತೀರಿ? ನೀವು ಚೂಡಿದಾರ ಹಾಕೋರಿ, ನಿಮಗೂ ಯಾವ ಥರ ಬಟ್ಟೆ ಬೇಕು ನೀವೇ ಹೊಲಿಯಾರಲ್ಲ, ನೀವು ಹೊಲ್ದ ಹಾಕೋರಲ್ಲ, ಯಾರು ಬೇಡಂದ್ರಿ? ಈಗ ಇಷ್ಟು ತಂದಿರಲ್ರಿ ಅಮ್ಮರ, ನೋಡ್ತೀರಿ ನಾಳೆಯಿಂದ. ಅಮ್ಮರ ಏನವ ಸವಿತಾ? ಅಲ್ಲ ರೀ ಅಮ್ಮರ, ಆಕೆಗೆ ಒಂದು ಚೂರು ಕೂಡ ಆಕೆ ಮಾಡಿದ್ದು ತಪ್ಪು, ಆಕೆ ಮೋಸ ಮಾಡಾಕುಂತಿದ್ಲ ಆಕೆ ಗಂಡಗ ಅನ್ನೋದು ಆಕೆಗೆ ಗಿಲ್ಟಿಲ್ಲ. ಆಮೇಲೆ ಆಕೆ ಅಷ್ಟೆಲ್ಲ ತಪ್ಪು ಮಾಡಾಳ, ಅಷ್ಟೆಲ್ಲ ಮೋಸ ಮಾಡಿ ಮದುವೆ ಆಗಾಳ ಅನ್ನೋದು ಒಂದು ಚೂರು ರಾಜುವರಿಗೂ ಆ ಗಿಲ್ಟಿಲ್ಲ. ಇವರಿಬ್ಬರು ಆರಾಮದಾರಲ್ರಿ ಅಮ್ಮರ. ಅವರಿಬ್ಬರು ಸಲುವಾಗಿ ನಿನ್ನೆ ಇಡೀ ರಾತ್ರಿ ಎಲ್ಲ ಬೆಳಗ್ಗೆವರೆಗೂ ನಾನು ಚಿಂತೆ ಮಾಡಿನಲ್ರಿ ಅಮ್ಮರ. ಅದಕ್ಕೆ ಹೇಳಿದ್ದು, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬೇಡ, ನೀನು ಜೀವನನ ನೀನು ನೋಡ್ಕೊ ಅಂತಂದು ಹೇಳಿದ್ರೆ ನನಗೆ ಗುರ್ರ ಅನ್ನಕ್ಕೆ ಬಂದಿ ನೀನು. ಅಮ್ಮರ, ಇನ್ಮೇಲೆ ನಾವು ನೋಡ್ರಿ ಹೆಂಗಿರ್ತೀವಂತಂದು, ಈ ಮನ್ಯಾಗ ಅಕ್ಕಿದ ಹಿರೇತನ ನಡೆದೈತಿ, ಬರೇ ನೋಡ್ತೀರಿ. ಇನ್ಮೇಲೆ ನಾನು ಹಿರೇತನ ನಡೆಸ್ತೀನಿ ಈ ಮನ್ಯಾಗ. ಅದು ಯಾರು ಏನು ಮಾತಾಡ್ತಾರ ಮಾತಾಡಲಿ, ನಾನು ನೋಡೇ ಬಿಡ್ತೀನಿ. ಅಮ್ಮರ, ನಾನೊಂದು ಮಾತು ಹೇಳಾರಿ, ನೀವೇನು ತಪ್ಪು ತಿಳ್ಕೊನಲ್ಲ ಅಂದ್ರೆ ಹೇಳವ.
ಮನ್ಯಾಗ ಹಿರಿಯರ ಥರನೇ ಇರಲಿ ರೀ. ಇಲ್ಲಾಂದ್ರೆ ಮನ್ಯಾಗಿರೋರು ಎಲ್ಲರೂ ಹಿರಿಯತನ ನಡ್ಸಕ್ಕೆ ಬರ್ತಾರೆ. ನಾ ಹೇಳಿದ್ರಾಗ ಏನಾದ್ರು ತಪ್ಪು ಅನಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ.